Hi students, welcome to the classes for the paper Labor Legislation MSW 4th semester Human Resource Management Specialization, Mangalore University. In the previous class, we have studied about National and Festival Holidays Act 1963. So we will give the quick look on the National and Festival Holidays Act 1963. So every employee shall be allowed in each calendar year for the 3 national holidays, that is on 26th January, 15th August and 2nd October, and 5 other holidays, and including 2 holidays, that is first day of May and first day of November in Karnataka, and these holidays can be given after the consultation and consent with trade union or employee representatives. And moreover, all these holidays are paid holidays, means wage holidays. So the employees are going to get salary or payment for that day. So grant of holiday to every employee whose name is included in the electoral roll during elections. So elections, if the employee name is there in that particular electoral roll and the election is going on in that particular constituency, that employee will be allowed to get a paid holiday for propagating or for giving his vote. So employee works on any holiday allowed for twice the wages or substitute holiday. So these are all the important provisions in the National and Festival Holidays Act 1963. So we will go to the Environment Protection Act 1986. So as we two faculties are taking this labor legislation paper, so the Payment of Wages Act 1936 and the Minimum Wages Act 1948 will be done by Amrita Madam. I am going to finish the Payment of Bonus Act 1956 in the next session. So in the today's session, I am going to take the class about Environment Protection Act 1986. The objectives of today's class is to understand the different provisions available under this act. So the objective of the act is to provide protection and improvement of the environment for the matters connected therewith. So ಪರಿಸರದ ರಕ್ಷಣೆ ಮತ್ತು ಪರಿಸರದ ಅಭಿವೃದ್ಧಿಗೋಸ್ಕರ ಆ್ಯಕ್ಟನ್ನು ಎನಾಕ್ಟ್ ಮಾಡಿರುವಂಥದ್ದು. ಸೊ ಈ ಆ್ಯಕ್ಟ್ ಯಾವ ರೀತಿ ಇದೆ ಅಂದರೆ, ದಿಸ್ ಈಸ್ ದ ಮೋಸ್ಟ್ ಕಾಂಪ್ರಿಹೆನ್ಸಿವ್ ಲೆಜಿಸ್ಲೇಷನ್ ವಿತ್ ಎ ಪ್ರಿಟೆಕ್ಸ್ಟ್ ಟು ಪ್ರೊಟೆಕ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ದ ಎನ್ವಿರಾನ್ಮೆಂಟ್. ಸೊ ಒಂದು ಕಾಂಪ್ರಿಹೆನ್ಸಿವ್ ಅಂದರೆ ಸಮಗ್ರವಾಗಿರುವಂಥದ್ದು, ಏನೇನಿಲ್ಲ ಅಂತ ಹೇಳೋಗಿಲ್ಲ, ಎಲ್ಲವನ್ನೂ ಕೂಡ ಇನ್ಕ್ಲೂಡ್ ಮಾಡಿ ಒಂದು ದೊಡ್ಡದಾದಂತಹ ಒಂದು ಬೃಹತ್ ಆ್ಯಕ್ಟನ್ನು ಮಾಡಿರುವಂಥದ್ದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಮೊದಲೆಲ್ಲ ವೈಲ್ಡ್ ಲೈಫಿಗೆ ಒಂದು, ಫಾರೆಸ್ಟಿಗೆ ಒಂದು, ಇಂಡಸ್ಟ್ರಿಗೆ ಒಂದು, ಹೀಗೆ ಸಪ್ರೇಟಾಗಿ ಇದ್ದಂತಹ ಆ್ಯಕ್ಟ್ಗಳು. ಸೊ ಈಗೇನು ಮಾಡಿದ್ದಾರೆ ಅಂದರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಒಂದು ಇಂಟಿಗ್ರೇಟೆಡ್ ಆ್ಯಕ್ಟಾಗಿ ಇದನ್ನು ಎನಾಕ್ಟ್ ಮಾಡಿರುವಂಥದ್ದು. ಇದು ಪ್ರೊಟೆಕ್ಷನ್ಗೆ ಮತ್ತು ಇಂಪ್ರೂವ್ಮೆಂಟಿಗೆ ಎರಡಕ್ಕೂ ಕೂಡ ಗಮನವನ್ನು ಹರಿಸುತ್ತೆ. ಸೊ ಆ್ಯಕ್ಟನ್ನು ಎನಾಕ್ಟ್ ಮಾಡಲಿಕ್ಕೆ 2 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬೇಸಾಗಿ ಇಟ್ಕೊಂಡಿರುವಂಥದ್ದು. ಸೊ ನಿಮಗೆ ಇದು ಎಕ್ಸಾಮಿನೇಷನಿಗೆ ಬೇಕಾಗಿಲ್ಲ, ಬಟ್ ಫಾರ್ ದ ಪರ್ಪಸ್ ಆಫ್ ನಾಲೆಡ್ಜ್, ಸೊ ನಿಮಗೆ ನಾಲೆಡ್ಜ್ ಇರಲಿ ಅಂತೇಳಿ, ಆರ್ಟಿಕಲ್ 48A ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫೈಸ್ ದಟ್ ದ ಸ್ಟೇಟ್ ಶೆಲ್ ಎಂಡೋವರ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಟು ಸೇಫ್ ಗಾರ್ಡ್ ದ ಫಾರೆಸ್ಟ್ ಆ್ಯಂಡ್ ದ ವೈಲ್ಡ್ ಲೈಫ್ ಆಫ್ ದ ಕಂಟ್ರಿ. ಸೊ ಆರ್ಟಿಕಲ್ 48A ಗೌರ್ಮೆಂಟ್ ಯಾವಾಗಲೂ ಕೂಡ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕು, ಫಾರೆಸ್ಟನ್ನು, ವೈಲ್ಡ್ ಲೈಫನ್ನು ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳನ್ನ ರೂಪಿಸಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 51A ಫರ್ದರ್ ಪ್ರೊವೈಡ್ಸ್ ದಟ್ ಎವ್ರಿ ಸಿಟಿಸನ್ ಶೆಲ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಸೊ ಆರ್ಟಿಕಲ್ 51A ಏನು, ದಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟಿ. ಸೊ ಪ್ರತಿಯೊಬ್ಬ ನಾಗರಿಕನೂ ಕೂಡ ಪ್ರಕೃತಿಯನ್ನು ಅಥವಾ ಪರಿಸರವನ್ನು ರಕ್ಷಿಸಬೇಕು, ಅದು ಅವನ ಹೊಣೆಗಾರಿಕೆ ಅಂತ ಹೇಳುತ್ತೆ. ಸೊ ಇದೆರಡೂ ಕೂಡ ಕಾನ್ಸ್ಟಿಟ್ಯೂಷನಲ್ ಬೇಸ್. ಸೊ ನಿಮಗೆ ಇದು ಗೊತ್ತಿರಬೇಕಾಗ್ತದೆ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ನಾವು ಯಾಕೆ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಇಂಪ್ರೂವ್ ಮಾಡಬೇಕು ಅಂದರೆ, ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 48A ಹೇಳಿದ್ದಾರೆ ಗೌರ್ಮೆಂಟ್ ನಮಗೆ ಇನ್ಸ್ಟ್ರಕ್ಟ್ ಮಾಡ್ಬೋದು ಅಂತ. ಆರ್ಟಿಕಲ್ 51A ಪ್ರಕಾರ ಅದು ನಮ್ಮ ಫಂಡಮೆಂಟಲ್ ಡ್ಯೂಟಿ. ನೆಕ್ಸ್ಟ್, ಬ್ಯಾಕ್ಗ್ರೌಂಡ್ ಆಫ್ ದ ಆ್ಯಕ್ಟ್. It is now generally accepted that environment is threatened by a wide variety of human activities. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಹ್ಯೂಮನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸಿಂದ ಅಥವಾ ಮಾನವನ ಅಭಿವೃದ್ಧಿ ಚಟುವಟಿಕೆಗಳಿಂದ ಪರಿಸರ ಇನ್ನಿಲ್ಲದಂತೆ ಹಾನಿಯಾಗ್ತಾ ಇದೆ. ಸೊ ಆಲ್ ದ ಲೆಜಿಸ್ಲೇಷನ್ ಪ್ರಿಯರ್ ಟು ದ 1986 ಆ್ಯಕ್ಟ್ ಹ್ಯಾವ್ ಬಿನ್ ಸ್ಪೆಸಿಫಿಕ್ ರಿಲೇಟಿಂಗ್ ಟು ಪ್ರಿಸೈಸ್ ಆಸ್ಪೆಕ್ಟ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ
ಸೊ 1986ಗಿಂತ ಮುಂಚೆ ಇದ್ದಂತಹ ಆ್ಯಕ್ಟ್ಗಳೆಲ್ಲವೂ ಕೂಡ ದೋಸ್ ಆ್ಯಕ್ಟ್ಸ್ ಆರ್ ಸ್ಪೆಸಿಫಿಕ್ ಆ್ಯಕ್ಟ್ಸ್. ಸೊ those acts are not integrated. Those acts left some of the topics related to environmental protection and environmental pollution. ಸೊ ಪ್ರೊಟೆಕ್ಷನ್ಗೆ ಪೊಲ್ಯೂಷನ್ಗೆ ಸಂಬಂಧಪಟ್ಟಾಗ ಹಲವಾರು ವಿಷಯಗಳು ಆ್ಯಕ್ಟ್ಗಳಲ್ಲಿ ಬಿಟ್ಟು ಹೋಗಿತ್ತು. ಹಾಗಾಗಿ 1986ನಲ್ಲಿ ಒಂದು ಇಂಟಿಗ್ರೇಟೆಡ್ ಹೋಲಿಸ್ಟಿಕ್ ಆಗಿರುವಂಥ ಆ್ಯಕ್ಟನ್ನು ಎನಾಕ್ಟ್ ಮಾಡಿದ್ದಾರೆ. ಸೊ ಆ್ಯಕ್ಟ್ ವಾಸ್ ಜನರಲ್ ಲೆಜಿಸ್ಲೇಷನ್ ಎನಾಕ್ಟೆಡ್ ಅಂಡರ್ ಆರ್ಟಿಕಲ್ 253 ಲೆಜಿಸ್ಲೇಷನ್ ಫಾರ್ ಗಿವಿಂಗ್ ಎಫೆಕ್ಟ್ ಟು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಎನಾಕ್ಟ್ ಮಾಡಲಿಕ್ಕೆ ಕೇವಲ ಪ್ರಕೃತಿ ನಾಶ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಆ್ಯಕ್ಟನ್ನು ಎನಾಕ್ಟ್ ಮಾಡಬೇಕು, ಮತ್ತು ಹಿಂದೆ ಇದ್ದಂತಹ ಕಾನೂನುಗಳನ್ನ ಕೆಲವು ವಿಷಯಗಳು ಬಿಟ್ಟು ಹೋಗಿದೆ, ಹಾಗಾಗಿ ಒಂದು ಇಂಟಿಗ್ರೇಟೆಡ್ ಆ್ಯಕ್ಟನ್ನು ಎನಾಕ್ಟ್ ಮಾಡಬೇಕು. ಅದು ಎರಡೂ ರೀಸನ್ ಅಲ್ಲ, ಅದರ ಜೊತೆಗೆ ಮತ್ತು ಇನ್ನೊಂದು ರೀಸನ್ ಇದೆ. ಅದೇನೆಂದರೆ ಇಂಡಿಯಾ ವಾಸ್ ಎ ಸಿಗ್ನೇಟರಿ ಟು ದ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆಫ್ 1972 ವೇರ್ ದ ವರ್ಲ್ಡ್ ಕಮ್ಯುನಿಟಿ ಹ್ಯಾಡ್ ರಿಸಾಲ್ವ್ ಟು ಪ್ರೊಟೆಕ್ಟ್ ಆ್ಯಂಡ್ ಎನ್ಹಾನ್ಸ್ ದ ಎನ್ವಿರಾನ್ಮೆಂಟ್. ಸೊ 1972ನಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನಿಂದ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಸೊ ಆ ಕಾನ್ಫರೆನ್ಸ್ನಲ್ಲಿ ಇಂಡಿಯಾ ಸೈನನ್ನು ಹಾಕುತ್ತೆ, ಏನಂತ ಅಂದರೆ ಸೊ ಎನ್ವಿರಾನ್ಮೆಂಟನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಮತ್ತು ಎನ್ವಿರಾನ್ಮೆಂಟನ್ನು ಡೆವಲಪ್ ಮಾಡ್ತೀನಿ ಅಂತ. ಸೊ ಯಾವ ಆರ್ಟಿಕಲ್ ಅಂಡರಲ್ಲಿ ಸೈನ್ ಆಗುತ್ತೆ? ಆರ್ಟಿಕಲ್ 253 ಆರ್ಟಿಕಲ್ ಅಂಡರಲ್ಲಿ. ಸೊ ಹಾಗಾಗಿ ಆರ್ಟಿಕಲ್ 253 ಅಂಡರಲ್ಲಿ ನಾವು ಇಂಟರ್ನ್ಯಾಷನಲ್ ಅಗ್ರಿಮೆಂಟಿಗೆ ಸಿಗ್ನೇಚರಿ ಆರ್ ಸೈನ್ಡ್ ಕಂಟ್ರಿ ಆಗಿರೋದ್ರಿಂದ ಸೊ ಅದಕ್ಕೆ ಮಾನ್ಯತೆ ಕೊಡುವ ಸಲುವಾಗಿ ಟು ರೆಕಗ್ನೈಸ್ ದಟ್ ಸಿಗ್ನೇಟರಿ ವಿ ಹ್ಯಾಡ್ ಎನಾಕ್ಟೆಡ್ ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂಡರ್ ಆರ್ಟಿಕಲ್ 253. ಸೊ ಆರ್ಟಿಕಲ್ 253ನೇ ಅಡಿ ನಾವು ಈ ಆ್ಯಕ್ಟನ್ನು ಎನಾಕ್ಟ್ ಮಾಡಿರುವಂತಹದ್ದು. ಸೊ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ನಲ್ಲಿ ನಡೆದಂತಹ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ನ ಒಂದು ಸಭೆ ಏನಿದೆ ಸ್ಟಾಕ್ಹೋಮ್ನಲ್ಲಿ ನಡೆದಿದ್ದು ಜೂನ್ 1972ನಲ್ಲಿ, ಅಲ್ಲಿ ಆದಂತಹ ನಿರ್ಧಾರಗಳನ್ನ ಈ ಆ್ಯಕ್ಟನ ಮೂಲಕ ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ಅಲ್ಲಿ ಏನೇನಿದೆ ಆಬ್ಜೆಕ್ಟಿವ್ಸ್ ನೋಡ್ತಾ ಹೋಗೋಣ. ಸೊ ಮೊದಲನೇ ಆಬ್ಜೆಕ್ಟಿವ್ ಅದರ ಎಲ್ಲ ನಿರ್ಧಾರಗಳನ್ನ ಸ್ಟಾಕ್ಹೋಮ್ನಲ್ಲಿ ನಡೆದಂತಹ ಎಲ್ಲ ನಿರ್ಧಾರಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಎರಡನೇದು ಟು ಎನಾಕ್ಟ್ ಎ ಜನರಲ್ ಲಾ ಆನ್ ದ ಏರಿಯಾಸ್ ಆಫ್ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ವಿಚ್ ವರ್ ಲೆಫ್ಟ್ ಅನ್ಕವರ್ಡ್ ಬೈ ಎಕ್ಸಿಸ್ಟಿಂಗ್ ಲಾಸ್. ಸೊ ಈಗ ಬಿಟ್ಟು ಹೋಗಿರುವಂತಹ ವಿಷಯಗಳ ಬಗ್ಗೆ ಕಾನೂನನ್ನು ರಚಿಸುವಾಗ ಅವುಗಳನ್ನ ಕನ್ಸಿಡರ್ ಮಾಡಿಕೊಂಡು ಈ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಥವಾ EPAಯನ್ನು ಕನ್ಸಿಡರ್ ಮಾಡುವಂಥದ್ದು. ಟು ಕೋಆರ್ಡಿನೇಟ್ ಆ್ಯಕ್ಟಿವಿಟೀಸ್ ಆಫ್ ದ ವೇರಿಯಸ್ ರೆಗ್ಯುಲೇಟರಿ ಏಜೆನ್ಸೀಸ್ ಅಂಡರ್ ದ ಎಕ್ಸಿಸ್ಟಿಂಗ್ ಲಾಸ್. ಸೊ ಈಗ ಆಲ್ರೆಡಿ ಇರುವಂತಹ ಎಕ್ಸಿಸ್ಟಿಂಗ್ ಲಾಸ್ ಏನಿದೆ ಅದರಲ್ಲಿರುವಂತಹ ರೆಗ್ಯುಲೇಟರಿ ಏಜೆನ್ಸೀಸ್, ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇದೆ, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಈ ರೀತಿ ರೆಗ್ಯುಲೇಟರಿ ಏಜೆನ್ಸೀಸ್ಗಳೇನಿದೆ, ಇಂತಹ ರೆಗ್ಯುಲೇಟರಿ ಏಜೆನ್ಸೀಸ್ಗಳ ಮಧ್ಯೆ ಇರುವಂತಹ ಕೋಆರ್ಡಿನೇಷನನ್ನು ಇಂಪ್ರೂವ್ ಮಾಡುವಂಥದ್ದು, ಅವರ ಆ್ಯಕ್ಟಿವಿಟೀಸನ್ನು ಇಂಪ್ರೂವ್ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಪ್ರಾವಿಷನ್ಸ್ಗಳನ್ನು ಸೇರಿಸಲಿಕ್ಕೆ. ಟು ಪ್ರೊವೈಡ್ ಫಾರ್ ದ ಕ್ರಿಯೇಷನ್ ಆಫ್ ಆ್ಯನ್ ಅಥಾರಿಟಿ ಆರ್ ಅಥಾರಿಟೀಸ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಸೊ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನಿಗೆ, ಪರಿಸರವನ್ನು ರಕ್ಷಣೆ ಮಾಡುವ ಸಲುವಾಗಿನೇ ಒಂದು ಪಬ್ಲಿಕ್ ಅಥಾರಿಟಿಯನ್ನು, ಒಂದು ಪ್ರಾಧಿಕಾರವನ್ನು ಕ್ರಿಯೇಟ್ ಮಾಡುವಂತಹದ್ದು. ಸೊ ಅವರಿಗೆ ಕೆಲವೊಂದು ಪವರ್ಸನ್ನು ಕೊಡುವಂಥದ್ದು. ಪ್ರಾಧಿಕಾರ ಅಂದರೆ ಅದರ ಮೇಲ್ವಿಚಾರಣೆಯನ್ನು ನಡೆಸುವಂಥದ್ದು, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಾಗೆ ಯಾರು ಪೊಲ್ಯೂಷನನ್ನು ಮಾಡ್ತಾ ಇದ್ದಾರೆ ಅವರಿಗೆ ಪನಿಷ್ಮೆಂಟ್ ಅಥವಾ ಫೈನನ್ನು ಹಾಕುವಂಥದ್ದು, ಪೆನಾಲ್ಟಿಯನ್ನು ಹಾಕುವಂತಹದ್ದು ಮತ್ತು ಅವರ ವಿರುದ್ಧ ಆ್ಯಕ್ಷನನ್ನು ತೆಗೆದುಕೊಳ್ಳುವಂತಹದ್ದು. ಹೀಗೆ ಟು ಪ್ರೊವೈಡ್ ಅ ಡಿಟರೆಂಟ್ ಪನಿಷ್ಮೆಂಟ್ ಟು ದೋಸ್ ಹೂ ಎಂಡೇಂಜರ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಂತ ಹೇಳ್ತಾರೆ. ದ ಸೇಮ್. ಸೊ ಯಾರು ಮನುಷ್ಯನಿಗೆ ಅಥವಾ ಮನುಷ್ಯ ವಾಸ ಮಾಡ್ತಾ ಇರುವಂತಹ ಪರಿಸರಕ್ಕೆ, ಅವನ ಭದ್ರತೆಗೆ, ಅವನ ಆರೋಗ್ಯಕ್ಕೆ ತೊಂದರೆಯನ್ನು ಮಾಡ್ತಾರೆ, ಪರಿಸರಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾರೆ, ಅಂಥವರ ವಿರುದ್ಧ ಪನಿಷ್ಮೆಂಟನ್ನು ಮಾಡುವಂತಹದ್ದು. ಸೊ ಇಲ್ಲಿ ನಾವು ಪೆನಾಲ್ಟಿ, ಫೈನ್ ಮತ್ತು ಇಂಪ್ರಿಸನ್ಮೆಂಟ್ ಅಥವಾ ಕಾರಾಗೃಹ ಶಿಕ್ಷೆ ಇರುವಂಥದ್ದನ್ನು ಗಮನಿಸ್ಬೋದು ಆ್ಯಕ್ಟನ ಅಂಡರಲ್ಲಿ. ಸ್ಕೋಪ್ ಆ್ಯಂಡ್ ಅಪ್ಲಿಕಬಿಲಿಟಿ. ಸೊ ದಿಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಈಸ್ ಅಪ್ಲಿಕೇಬಲ್ ಟು ಹೋಲ್ ಇಂಡಿಯಾ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಆ್ಯಂಡ್ ಕಾಶ್ಮೀರ್ ಸೇರಿದಂತೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಮತ್ತು ಅದೇ ರೀತಿಯಾಗಿ ಕೇಂದ್ರಾಡಳಿತ ಪ್ರದೇಶಗಳಿಗೆ, ಯೂನಿಯನ್ ಟೆರಿಟರೀಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ ನವೆಂಬರ್ 19, 1986, ನವೆಂಬರ್ 19, 1986ರಂದು ಇದು ಅನುಷ್ಠಾನಕ್ಕೆ ಬಂದಿರುವಂತಹದ್ದು. ಸೊ ಇಲ್ಲಿ ನಮಗೆ ಈ ಆ್ಯಕ್ಟ್ನಲ್ಲಿ ಹೇಳಿರುವಂತಹ ಎಲ್ಲ ಪ್ರಾವಿಷನ್ಸ್ಗಳು ನಮಗೆ ಬೇಕಾಗಿಲ್ಲ. ಅದೇ ರೀತಿಯಾಗಿ ಈ ಆ್ಯಕ್ಟ್ನಲ್ಲಿ ಹೇಳಿರುವಂತಹ ಎಲ್ಲ ಡೆಫಿನೇಷನ್ಸ್ಗಳು ನಮಗೆ ಬೇಕಾಗಿಲ್ಲ. ಸೊ ಆ್ಯಸ್ ದ ಪಾರ್ಟ್ ಆಫ್ as we are the practitioners of
human resource management, we need to know the important provisions which are related to industry or organizations, and also which are a legal compliance of HR ಡಿಪಾರ್ಟ್ಮೆಂಟ್. ಸೊ HR ಡಿಪಾರ್ಟ್ಮೆಂಟ್ನ ಲೀಗಲ್ ಕಾಂಪ್ಲೈನ್ಸ್ ಅಥವಾ ಕಾನೂನಿಗೆ ಸಂಬಂಧಪಟ್ಟಂಥ ಕರ್ತವ್ಯಗಳನ್ನು, ಅದೇ ರೀತಿಯಾಗಿ ಒಂದು ಇಂಡಸ್ಟ್ರಿ ಅಥವಾ ಆರ್ಗನೈಸೇಷನ್ನು ಪರಿಸರಕ್ಕೆ ಸಂಬಂಧಪಟ್ಟಂತೆ ಪಾಲಿಸಬೇಕಾಗಿರುವಂತಹ ನಿಯಮಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ನೋಡಬೇಕಾಗ್ತದೆ. ಸೊ ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಡೆಫಿನೇಷನ್ಸನ್ನು ಗಮನಿಸೋಣ. ಡೆಫಿನೇಷನ್ಸ್ ಸೆಕ್ಷನ್ 2ನಲ್ಲಿ ಹೇಳಿರುವ ಹಾಗೆ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ. ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ವಾಟರ್, ಏರ್, ಲ್ಯಾಂಡ್ and the interrelationship that exists among and between water, air, land and human beings and other living creatures, plants, microorganisms and property. ಸೊ ಪರಿಸರ ಅಂತಂದರೆ ನೀರು, ಗಾಳಿ, ಭೂಮಿ ಅಥವಾ ನೆಲ ಅಂಡ್ ಅವುಗಳ ಮಧ್ಯೆ ಇರುವಂತಹ ಪರಸ್ಪರ ಸಂಬಂಧ ಮತ್ತು ಅದರೊಟ್ಟಿಗೆ ಮಾನವನೊಂದಿಗೆ ಎಲ್ಲ ಜೀವಿಗಳು, ಮರ ಗಿಡ ಮತ್ತು ಸೂಕ್ಷ್ಮ ಜೀವಿಗಳು ಮತ್ತು ಅದೇ ರೀತಿಯಾಗಿ ಮಾನವ ಸೃಷ್ಟಿ ಮಾಡಿರುವಂತಹ ಪ್ರಾಪರ್ಟಿ ಮತ್ತು ನೈಸರ್ಗಿಕ ಸಂಪತ್ತು. ಸೊ ಬೋತ್ ಪ್ರಾಪರ್ಟಿ ಅಂತಂದರೆ ಹ್ಯೂಮನ್ ಕ್ರಿಯೇಟೆಡ್ ಆ್ಯಂಡ್ ನ್ಯಾಚುರಲ್ ಪ್ರಾಪರ್ಟಿ ಎರಡೂ ಕೂಡ ಆಗ್ತದೆ. ಸೊ ಅದೆಲ್ಲವನ್ನು ಒಟ್ಟಾರೆಯಾಗಿ ನಾವು ಪರಿಸರ ಅಂತ ಕರೀತೇವೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ ಅಂದರೆ ಪರಿಸರ ಮಲಿನಕಾರಕ ಅಂತ ಹೇಳ್ತೇವೆ ಅಥವಾ ಮಲಿನಕಾರಿಗಳು ಅಂತ ಹೇಳ್ತೇವೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ ಮೀನ್ಸ್ ಎನಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಶಿಯಸ್ ಸಬ್ಸ್ಟ್ಯಾನ್ಸ್ present in such concentration as may be or tend to be injurious to environment. ಪರಿಸರಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತಹ ಯಾವುದೇ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು ಅಥವಾ ಗ್ಯಾಶಿಯಸ್ ಸಬ್ಸ್ಟೆನ್ಸ್ ಆಗಿರ್ಬೋದು, ಅಂದರೆ ಘನ, ದ್ರವ ಅಥವಾ ಅನಿಲ ಪದಾರ್ಥ ಯಾವುದೇ ಆಗಿರ್ಬೋದು, ಅದು ಪರಿಸರಕ್ಕೆ ಧಕ್ಕೆ ಉಂಟು ಮಾಡುವಂತಹ ರೀತಿಯಲ್ಲಿದ್ದರೆ ಅಥವಾ ಅಷ್ಟು ಪ್ರಮಾಣದಲ್ಲಿದ್ದರೆ ಅದನ್ನು ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ ಅಥವಾ ಪರಿಸರ ಮಲಿನಕಾರಿಗಳು ಅಂತ ಕರೀತೇವೆ. ಹಾಗಾದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಏನು? ಸೆಕ್ಷನ್ 2ನಲ್ಲಿ ಡಿಫೈನ್ ಮಾಡಿರುವ ಹಾಗೆ ಮೀನ್ಸ್ ದ ಪ್ರೆಸೆನ್ಸ್ ಇನ್ ದ ಎನ್ವಿರಾನ್ಮೆಂಟ್ ಆಫ್ ಎನಿ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್. ಈ ಪರಿಸರ ಮಲಿನಕಾರಗಳು ಪರಿಸರದಲ್ಲಿ ಇದ್ದರೆ ಅದನ್ನೇ ನಾವು ಪರಿಸರ ಮಾಲಿನ್ಯ ಅಂತ ಕರೀತೇವೆ. ವಿಚ್ ಇಂಪ್ಲೈಸ್ ಆ್ಯನ್ ಇಂಬ್ಯಾಲೆನ್ಸ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಅದು ಪರಿಸರದಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತೆ. ದ ಮೆಟೀರಿಯಲ್ಸ್ ಆರ್ ದ ಸಬ್ಸ್ಟೆನ್ಸಸ್ ವೆನ್ ಆಫ್ಟರ್ ಮಿಕ್ಸಿಂಗ್ ಇನ್ ಏರ್, ವಾಟರ್ ಆರ್ ಲ್ಯಾಂಡ್ alters their properties or their normal function in such manner that the very use of all or any of the air, water, land or by man and or any other living organism becomes lethal and dangerous for health. ಸೊ ಯಾವುದೇ ಒಂದು ಜೀವಿ ಈ ಮಲಿನಕಾರಕಗಳು ಮಿಕ್ಸ್ ಆಗಿರುವಂತಹ ಯಾವುದೇ ಒಂದು ವಸ್ತುವನ್ನು ಅಥವಾ ಅದು ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು ಅಥವಾ ಅದು ಲ್ಯಾಂಡ್ ಆಗಿರ್ಬೋದು ಅಥವಾ ಯಾವುದೇ ಪ್ರಾಪರ್ಟಿ ಆಗಿರ್ಬೋದು ಅದನ್ನು ಯೂಸ್ ಮಾಡಿದರೆ ಸೊ ಅದರಿಂದ ಅವನ ಅಥವಾ ಯಾವುದೇ ಜೀವಿಯ ಆರೋಗ್ಯಕ್ಕೆ ತೊಂದರೆ ಉಂಟಾಗುವಂಥದ್ದಾದರೆ ಅದನ್ನು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ಕರೀತೇವೆ. ಸೊ ಸಿಂಪಲ್ ಸೆನ್ಸಲ್ಲಿ ಅಥವಾ ಸಿಂಪಲ್ ಸೆಂಟೆನ್ಸಲ್ಲಿ ಹೇಳೋದಾದರೆ ಪ್ರೆಸೆನ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಈಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಹಜಾರ್ಡಸ್ ಸಬ್ಸ್ಟ್ಯಾನ್ಸ್ ಅಂದರೆ ಹಾನಿಕಾರಕ ವಸ್ತುಗಳು ಅಂತ ಕರೀತೇವೆ. ಮೀನ್ಸ್ ಎನಿ ಸಬ್ಸ್ಟ್ಯಾನ್ಸ್ ಆರ್ ಪ್ರಿಪ್ರೇಷನ್ ವಿಚ್ ಬೈ ದ ರೀಸನ್ಸ್ ಆಫ್ ಇಟ್ಸ್ ಕೆಮಿಕಲ್ or physiochemical properties of handling is liable to cause harm to human beings, other living creatures, plants, microorganisms, property or environment. ಪರಿಸರಕ್ಕೆ, ಗಿಡ ಮರಗಳಿಗೆ, ಸೂಕ್ಷ್ಮ ಜೀವಿಗಳಿಗೆ ಅಥವಾ ಯಾವುದೇ ರೀತಿಯ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ, ಕ್ರಿಯೇಚರ್ಸ್ಗೆ, ಹ್ಯೂಮನ್ ಬೀಯಿಂಗ್ಸಿಗೆ ತೊಂದರೆಯನ್ನು ಉಂಟು ಮಾಡುವಂತಹ ಘನ ರಾಸಾಯನಿಕ ವಸ್ತು. ಸೊ ಅದನ್ನು ಹಜಾರ್ಡಸ್ ಸಬ್ಸ್ಟ್ಯಾನ್ಸ್ ಅಂತ ಕರಿತೇವೆ. ಸೊ ಈ ಹಜಾರ್ಡಸ್ ಸಬ್ಸ್ಟ್ಯಾನ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಫ್ಯಾಕ್ಟಿಸ್ ಆ್ಯಕ್ಟ್ನಲ್ಲಿ 42C ಹೇಳಿರುವಂಥದ್ದು ಹ್ಯಾಂಡ್ಲಿಂಗ್ ಹಜಾರ್ಡಸ್ ಪ್ರೋಸೆಸ್ ಅಂತ. ಸೊ ಅಲ್ಲಿ ಹಜಾರ್ಡಸ್ ಸಬ್ಸ್ಟ್ಯಾನ್ಸನ್ನು ಹೇಳಿದ್ದಾರೆ. ಡಸ್ಟು, ಫ್ಯೂಮು ಅಥವಾ ಅಲರ್ಜಿನ್ಸ್. ಸೊ ಈ ರೀತಿ ಯಾವುದೇ ಉಂಟಾಗೋದಾದ್ರೂ ಮನುಷ್ಯನ ಆರೋಗ್ಯಕ್ಕೆ ತೊಂದರೆ ಉಂಟಾಗ್ತಿದ್ದೆ ಅದರಿಂದ ಅದನ್ನು ನಾವು ಹಜಾರ್ಡಸ್ ಸಬ್ಸ್ಟ್ಯಾನ್ಸ್ ಅಂತ ಕರಿತೇವೆ. ಆ್ಯಂಡ್ ಅದಕ್ಕೆ ಸೂಟೇಬಲ್ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ ಅಂತ ಫ್ಯಾಕ್ಟಿಸ್ ಆ್ಯಕ್ಟಲ್ಲಿ ಹೇಳ್ತಾರೆ. So powers of central government to take measures to protect and improve environment. ಸೊ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಇರುವಂತಹ ಕೆಲವೊಂದು ಅಧಿಕಾರಗಳನ್ನ ನೋಡೋಣ. ಕೋಆರ್ಡಿನೇಷನ್ ಆಫ್ ಆ್ಯಕ್ಷನ್ಸ್ ಬೈ ಸ್ಟೇಟ್ ಗೌರ್ಮೆಂಟ್ ಆಫೀಸರ್ಸ್ ಆ್ಯಂಡ್ ಅದರ್ ಅಥಾರಿಟೀಸ್. ಸೊ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಆಫೀಸರ್ಸ್ ಆಗಿರ್ಬೋದು ಅಥವಾ ಯಾವುದೇ ಅಥಾರಿಟೀಸ್ ಆಗಿರ್ಬೋದು, ಅವೆಲ್ಲರ ಮಧ್ಯೆ ಕೋಆರ್ಡಿನೇಷನನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೋದು. ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ನ್ಯಾಷನಲ್ ವೈಡ್ ಪ್ರೋಗ್ರಾಮ್ಸ್ ಫಾರ್ ದ ಪ್ರಿವೆನ್ಷನ್, ಕಂಟ್ರೋಲ್ ಆ್ಯಂಡ್ ಅಬೇಟ್ಮೆಂಟ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. ಸೊ ಅಬೇಟ್ಮೆಂಟ್ ಅಂತಂದರೆ ಇಳಿಸುವುದು, ತಗ್ಗಿಸುವುದು ಅಂತ ಅರ್ಥ.
ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್, ನ್ಯಾಷನಲ್ ಲೆವೆಲಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕೃತಿ ಪರಿಸರ ಮಾಲಿನ್ಯವನ್ನು ಅಥವಾ ಪ್ರಕೃತಿಗೆ ಉಂಟಾಗುವಂಥ ಹಾನಿಯನ್ನು ತಪ್ಪಿಸಲಿಕ್ಕೋಸ್ಕರ, ಅದನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೋಸ್ಕರ, ಅದನ್ನು ತಗ್ಗಿಸಲಿಕ್ಕೋಸ್ಕರ ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಯೋಜಿಸ್ಬೋದು ಮತ್ತು ಅದನ್ನು ಅನುಷ್ಠಾನಗೊಳಿಸ್ಬೋದು. ಅದೇ ರೀತಿಯಾಗಿ ಥರ್ಡ್, ಫೋರ್ತ್, ಫಿಫ್ತ್ ಇದು ಇಂಪಾರ್ಟೆಂಟ್, ಲೇಯಿಂಗ್ ಡೌನ್ ದ ಸ್ಟ್ಯಾಂಡರ್ಡ್ಸ್ ಫಾರ್ ದ ಕ್ವಾಲಿಟಿ ಆಫ್ ದ ಎನ್ವಿರಾನ್ಮೆಂಟ್ ಇನ್ ಇಟ್ಸ್ ವೇರಿಯಸ್ ಆಸ್ಪೆಕ್ಟ್ಸ್. ಸೊ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ಬೋದು ಕ್ವಾಲಿಟಿ ಆಫ್ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ, ಪರಿಸರದ ಗುಣಮಟ್ಟವನ್ನು ಕಾಪಾಡೋದಕ್ಕೆ ಸಂಬಂಧಪಟ್ಟ ಹಾಗೆ. ಫಾರ್ ಎಕ್ಸಾಂಪಲ್ ಕೆಮಿಕಲ್ ಇಂಡಸ್ಟ್ರೀಸ್ ಇದ್ದರೆ ಅದು ಸಿಟಿಯಿಂದ ಇಷ್ಟು ದೂರದಲ್ಲಿ, ಇಷ್ಟು ಕಿಲೋಮೀಟರ್ ದೂರದಲ್ಲಿ ಆ ಕೆಮಿಕಲ್ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಪರ್ಮಿಷನ್ ಕೊಡುವಂತಹದ್ದು. ಸೊ ಹೀಗೆ ಸ್ಟ್ಯಾಂಡರ್ಡ್ಸ್ಗಳನ್ನು ಲೇ ಡೌನ್ ಮಾಡ್ಬೋದು. ಆ್ಯಂಡ್ ಲೇಯಿಂಗ್ ಡೌನ್ ದ ಸ್ಟ್ಯಾಂಡರ್ಡ್ಸ್ ಫಾರ್ ದ ಎಮಿಷನ್ ಆರ್ ದ ಡಿಸ್ಚಾರ್ಜ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಫ್ರಮ್ ದ ವೇರಿಯಸ್ ಸೋರ್ಸಸ್. ಸೊ ಯಾವುದೇ ಒಂದು ಪೊಲ್ಯೂಟೆಂಟನ್ನು ಹೊರ ಹಾಕಲಿಕ್ಕೆ, ಹೊರ ಸೂಸಲಿಕ್ಕೆ, ಅದು ಎಮಿಷನ್ ಆಗಿರ್ಬೋದು, ಡಿಸ್ಚಾರ್ಜ್ ಆಗಿರ್ಬೋದು. ಡಿಸ್ಚಾರ್ಜ್ ಅಂದರೆ ಅದು ಲಿಕ್ವಿಡ್ ರೂಪದಲ್ಲಿ ವಿಸರ್ಜಿಸುವಂಥದ್ದು ಅಥವಾ ಘನ ರೂಪದಲ್ಲಿ ವಿಸರ್ಜಿಸುವಂಥದ್ದು. ಎಮಿಷನ್ ಅಂದರೆ ಹೊರಹೊಮ್ಮುವಂಥದ್ದು, ಗಾಳಿಯಲ್ಲಿ ಹೊರಹೊಮ್ಮುವಂತಹದ್ದು. ಸೊ ಇದಕ್ಕೆ ಇಷ್ಟೇ ಪ್ರಮಾಣದಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಕೆಮಿಕಲನ್ನು ಒಂದು ಫ್ಯಾಕ್ಟ್ರಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದರೆ ಅದಿಷ್ಟೇ ಪ್ರಮಾಣದ ಕೆಮಿಕಲನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಮತ್ತು ಅದರಿಂದ ಉಂಟಾಗುವಂತಹ ಪೊಲ್ಯೂಟೆಂಟ್ಸ್ಗಳನ್ನು ಈ ರೀತಿ ಫಿಲ್ಟರ್ ಮಾಡಿ ಹೊರಗಡೆ ಬಿಡಬೇಕಾಗುತ್ತೆ ಅಂತೇಳಿ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ಬೋದು. ಆ್ಯಂಡ್ ಆ ರೀತಿಯ ಸ್ಟ್ಯಾಂಡರ್ಡ್ಸ್ ಇದೆ ಕೂಡ. ಸೊ ಇದು ಸೆಂಟ್ರಲ್ ಗೌರ್ಮೆಂಟನ್ನು ಪವರ್. ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಆಫ್ ದ ಏರಿಯಾಸ್ ಇನ್ ವಿಚ್ ಎನಿ ಇಂಡಸ್ಟ್ರೀಸ್ ಆಪರೇಷನ್ಸ್ ಆರ್ ದ ಪ್ರೋಸೆಸ್ ಆರ್ ಕ್ಲಾಸಸ್ ಆಫ್ ಇಂಡಸ್ಟ್ರೀಸ್ ಆಪರೇಷನ್ಸ್ ಆರ್ ಪ್ರೋಸೆಸ್ ಶೆಲ್ ನಾಟ್ ಬಿ ಕ್ಯಾರಿಡ್ ಔಟ್ ಆರ್ ಶೆಲ್ ಬಿ ಕ್ಯಾರಿಡ್ ಔಟ್ ಸಬ್ಜೆಕ್ಟ್ ಟು ಸರ್ಟನ್ ಸೇಫ್ ಗಾರ್ಡ್ಸ್. ಕೆಲವೊಂದು ಸುರಕ್ಷಾ ಕ್ರಮಗಳನ್ನ ಬಳಸ್ಕೊಂಡು ಇಂಡಸ್ಟ್ರೀಸ್ಗಳನ್ನು ಅಥವಾ ಪ್ರೊಡಕ್ಷನ್ ಪ್ರೋಸೆಸ್ಗಳನ್ನು ನಡೆಸಲಿಕ್ಕೆ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ಸ್ ಇದೆ. ನೆಕ್ಸ್ಟ್ ಅದಾದ ನಂತರ ಲೇಯಿಂಗ್ ಡೌನ್ ದ ಪ್ರೊಸೀಜರ್ಸ್ ಆ್ಯಂಡ್ ಸೇಫ್ ಗಾರ್ಡ್ಸ್ ಟು ಪ್ರಿವೆಂಟ್ ದ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ ವಿಚ್ ಮೇ ಕಾಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆರ್ ರೆಮಿಡಿಯಲ್ ಮೆಷರ್ಸ್ ಫಾರ್ ಸಚ್ ಆಕ್ಸಿಡೆಂಟ್ಸ್. ಸೊ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಾಗೆ ರೆಮಿಡಿಯಲ್ ಮೆಜರ್ಸನ್ನು ತೆಗೆದುಕೊಳ್ಳಲಿಕ್ಕೆ, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಉಂಟಾಗದೇ ಇರೋ ರೀತಿ ತಡೆಗಟ್ಟಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಭೋಪಾಲ್ ಅನಿಲ ದುರಂತ, ಮೀಥೇಲ್ ಐಸೋಸೈನೇಟ್ ರಿಲೀಸ್ ಆಗಿ 3,000-4,000 ಜನ ಡೆತ್ ಆದರು. ಸೊ ಅದೇ ರೀತಿಯಾಗಿ ಹಲವಾರು ವರ್ಷಗಳ ಕಾಲ ಅಲ್ಲಿ ಮಲ್ಟಿ ಆರ್ಗನ್ ಡಿಸಬಿಲಿಟಿ ಹೊಂದಿರುವಂತಹ ಮಕ್ಕಳ ಜನನ ಆಗ್ತಾಯಿತ್ತು. ಸೊ ಇಂಥದ್ದನ್ನು ತಪ್ಪಿಸ್ಲಿಕ್ಕೋಸ್ಕರ ಕೆಲವೊಂದು ಪ್ರೊಸೀಜರನ್ನು, ಸೇಫ್ ಗಾರ್ಡ್ಸ್ಗಳನ್ನು ಕೊಡ್ಬೋದು. ಲೇಯಿಂಗ್ ಡೌನ್ ದ ಪ್ರೊಸೀಜರ್ಸ್ ಆ್ಯಂಡ್ ಸೇಫ್ ಗಾರ್ಡ್ಸ್ ಫಾರ್ ಹ್ಯಾಂಡ್ಲಿಂಗ್ ಅಜಾರ್ಡಸ್ ಸಬ್ಸ್ಟಾನ್ಸಸ್. ಸೊ ಅಜಾರ್ಡಸ್ ಸಬ್ಸ್ಟಾನ್ಸಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಪ್ರೊಸೀಜರ್ ಮತ್ತು ಸೇಫ್ ಗಾರ್ಡ್ಸನ್ನು ಕೊಡ್ಬೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸನ್ನು ಎಕ್ಸಾಮಿನೇಷನ್ ಮಾಡ್ಬೋದು. ಎಕ್ಸಾಮಿನೇಷನ್ ಆಫ್ ಸಚ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸಸ್, ಮೆಟೀರಿಯಲ್ಸ್ ಆ್ಯಂಡ್ ಸಬ್ಸ್ಟಾನ್ಸಸ್ ಆ್ಯಸ್ ಆರ್ ಲೈಕ್ಲಿ ಟು ಕಾಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಮಾಡ್ತಾ ಇರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸನ್ನು, ಮೆಟೀರಿಯಲ್ಸನ್ನು, ಸಬ್ಸ್ಟಾನ್ಸನ್ನು ಎಕ್ಸಾಮಿನೇಷನ್ ಮಾಡ್ಬೋದು. ಕ್ಯಾರಿಂಗ್ ಔಟ್ ಆ್ಯಂಡ್ ಸ್ಪಾನ್ಸರಿಂಗ್ ಇನ್ವೆಸ್ಟಿಗೇಷನ್, ರಿಸರ್ಚ್ ರಿಲೇಟಿಂಗ್ ಟು ಪ್ರಾಬ್ಲಮ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸ್ಬೋದು, ರಿಸರ್ಚ್ ಮಾಡ್ಬೋದು. ಇನ್ಸ್ಪೆಕ್ಷನ್ ಆಫ್ ಎನಿ ಪ್ರಿಮಿಸಸ್, ಪ್ಲಾಂಟ್, ಎಕ್ವಿಪ್ಮೆಂಟ್, ಮಿಷನರಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಮೆಟೀರಿಯಲ್ಸ್, ಸಬ್ಸ್ಟಾನ್ಸಸ್ and giving by order of such directions to such authorities, officers or persons as it may consider necessary to take steps for the prevention, control and abatement of environment pollution. ಸೊ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ನ ತಪ್ಪಿಸಲಿಕ್ಕೋಸ್ಕರ, ನಿಯಂತ್ರಣದಲ್ಲಿ ಇಡಲಿಕ್ಕೋಸ್ಕರ, ತಗ್ಗಿಸಲಿಕ್ಕೋಸ್ಕರ ಯಾವುದೇ ಇಂಡಸ್ಟ್ರಿಯಲ್ ಪ್ರಿಮಿಸಸನ್ನು ಎನ್ಕ್ವೈರಿ ಮಾಡಲಿಕ್ಕೆ, ಯಾವುದೇ ಮೆಟೀರಿಯಲನ್ನು ಪರೀಕ್ಷೆ ಮಾಡಲಿಕ್ಕೆ, ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸನ್ನು ಚೆಕ್ ಮಾಡಲಿಕ್ಕೆ, ಯಾವುದೇ ಅಥಾರಿಟೀಸ್ಗೆ, ಆಫೀಸರ್ಸಿಗೆ ಡ್ಯೂಟೀಸನ್ನು ಅಸೈನ್ ಮಾಡ್ಬೋದು, ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ಬೋದು. ಸೊ ಎನ್ಕ್ವೈರಿಯನ್ನು ಸ್ವತಃ ತಾನೇ ಕಂಡಕ್ಟ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಈ ಆ್ಯಕ್ಟ್ ಪವರ್ಸನ್ನು ಕೊಟ್ಟಿದೆ. ಸೊ ತುಂಬ ಎಂಥ ಆ್ಯಕ್ಟ್ ಅಂದರೆ ತುಂಬ ಸ್ಟ್ರಿಕ್ಟ್ ಆ್ಯಕ್ಟ್, ತುಂಬ ಪವರ್ಫುಲ್ ಆ್ಯಕ್ಟ್ ಅಂತ ಹೇಳ್ಬೋದು. ಸೊ ಎಲ್ಲ ಇಂಡಸ್ಟ್ರಿನಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಾಗೆ A to Z ಕಂಟ್ರೋಲ್ ಮಾಡುವಂತಹ ಒಂದು ಅಧಿಕಾರವನ್ನು ಸರ್ಕಾರಕ್ಕೆ ಈ ಆ್ಯಕ್ಟು ನೀಡುತ್ತೆ. ಸೊ ಹಾಗಾಗಿ ನಾವು ಇದನ್ನು ಎಷ್ಟು ಮಟ್ಟಿಗೆ ಎನ್ವಿರಾನ್ಮೆಂಟ್ ಪೊಲ್ಯೂಷನನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಅಂತ ನೀವು ಗಮನಿಸ್ಬೋದು. ಸೊ ಎಸ್ಟಾಬ್ಲಿಷ್ಮೆಂಟ್ ಆರ್ ರೆಕಗ್ನಿಷನ್ ಆಫ್ ಎನ್ವಿರಾನ್ಮೆಂಟಲ್ ಲ್ಯಾಬೊರೇಟರೀಸ್ ಇನ್ಸ್ಟಿಟ್ಯೂಟ್ ಟು ಕ್ಯಾರಿ ಔಟ್ ದ ಫಂಕ್ಷನ್ಸ್ ಎಂಟ್ರಸ್ಟೆಡ್ ಟು ಸಚ್ ಎನ್ವಿರಾನ್ಮೆಂಟಲ್ laboratories and institute under this act, collection and dissemination of information in respect of matters relating to environmental pollution, preparation of manuals, codes or guides relating to the prevention, control and abatement of environment pollution. So ಇದೆಲ್ಲ ಜನರಲ್ ಡ್ಯೂಟೀಸ್. ಸೊ ಎನ್ವಿರಾನ್ಮೆಂಟಲ್ ಲ್ಯಾಬೊರೇಟರೀಸನ್ನು ಸ್ಥಾಪನೆ ಮಾಡ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸ್ಥಾಪನೆ ಮಾಡ್ಬೋದು.
ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ಇನ್ಫಾರ್ಮೇಷನನ್ನು ಪಬ್ಲಿಷ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಮ್ಯಾಗ್ಝಿನ್ಸನ್ನು, ಮ್ಯಾನ್ಯುವಲ್ಸನ್ನು, ಗೈಡ್ಲೈನ್ಸನ್ನು ರಿಲೀಸ್ ಮಾಡ್ಬೋದು. ಇದು ಎಲ್ಲದಕ್ಕೂ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ಸ್ ಇದೆ. ಸೊ ನಮ್ಮ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಿವೆನ್ಷನ್, ಕಂಟ್ರೋಲ್ ಆ್ಯಂಡ್ ಅಬೇಟ್ಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಇದನ್ನು ನೋಡೋಣ. ನೋ ಪರ್ಸನ್ ಕ್ಯಾರಿಂಗ್ ಆನ್ ಎನಿ ಇಂಡಸ್ಟ್ರಿ, ಆಪರೇಷನ್ ಆರ್ ಪ್ರೋಸೆಸ್ ಶೆಲ್ ಡಿಸ್ಚಾರ್ಜ್, ಎಮಿಟ್ ಆರ್ ಪರ್ಮಿಟ್ ಟು ಬಿ ಡಿಸ್ಚಾರ್ಜ್ ಆರ್ ಎಮಿಟೆಡ್ ಎನಿ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ ಇನ್ ಎಕ್ಸೆಸ್ ಆಫ್ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ಸ್. ಸೊ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ಸ್ ಲಿಮಿಟನ್ನು ಕ್ರಾಸ್ ಮಾಡಿ ಯಾವುದೇ ರೀತಿಯ ಪೊಲ್ಯೂಟೆಂಟನ್ನು ಎಮಿಟ್ ಮಾಡೋ ರೀತಿ ಇಲ್ಲ, ಅದಕ್ಕೆ ಪರ್ಮಿಷನ್ ಕೊಡುವಂತೆ ಇಲ್ಲ. ಸೊ ಇದನ್ನು ಹೇಳ್ತಾ ಇದೆ. ಸೊ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ಸನ್ನು ಕ್ರಾಸ್ ಮಾಡಿ ಯಾವುದೇ ರೀತಿಯ ಎನ್ವಿರಾನ್ಮೆಂಟ್ ಪೊಲ್ಯೂಟೆಂಟ್ನ ಡಿಸ್ಚಾರ್ಜ್ ಮಾಡೋಗಿಲ್ಲ. ಆ್ಯಂಡ್ ನೋ ಪರ್ಸನ್ ಶೆಲ್ ಹ್ಯಾಂಡಲ್ ಆರ್ ಕಾಸ್ಟ್ ಟು ಬಿ ಹ್ಯಾಂಡಲ್ಡ್ ಎನಿ ಹಜಾರ್ಡಸ್ ಸಬ್ಸ್ಟೆನ್ಸ್ ಎಕ್ಸೆಪ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್ ಆ್ಯಂಡ್ ಸೇಫ್ ಗಾರ್ಡ್ಸ್. ಸೊ ಹಜಾರ್ಡಸ್ ಪ್ರೋಸೆಸನ್ನು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ಸ್ ಮತ್ತು ಪ್ರೊಸೀಜರ್ ಮುಖಾಂತರ ಮಾತ್ರನೇ ಹ್ಯಾಂಡಲ್ ಮಾಡಬೇಕು. SOP ಅಂತ ಕರಿತೇವೆ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್. ಅದ್ರ ಪ್ರಕಾರನೇ ಪೊಲ್ಯೂಟೆಂಟ್ಗಳನ್ನು, ಕೆಮಿಕಲ್ಸ್ಗಳನ್ನು ಅಥವಾ ಪೊಲ್ಯೂಷನ್ ಮಾಡುವಂತಹ ಯಾವುದೇ ಒಂದು ಮಿಷನರೀಸ್ನ ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ. ವೇರ್ ದ ಡಿಸ್ಚಾರ್ಜ್ ಆಫ್ ಎನಿ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ ಇನ್ ಎಕ್ಸೆಸ್ ಆಫ್ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ ಅಕ್ಕರ್ or is apprehended to occur due to an accident or other unforeseen act or event, that person is responsible for such a discharge and that person is in charge of that place at which the discharge occurs shall be bound to prevent or mitigate the environmental pollution. So environment pollution ಆದರೆ, ಅದರಿಂದ ಆಕ್ಸಿಡೆಂಟ್ಸ್ಗಳು ನಡೆದರೆ, ಸ್ಟ್ಯಾಂಡರ್ಡ್ಸನ್ನು ಕ್ರಾಸ್ ಮಾಡಿದರೆ, ಸೊ ಆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಉಂಟಾಗುವಂತಹ ಆ ಪರಿಸ್ಥಿತಿಗೆ ಕಾರಣ ಆಗಿರುವಂಥವ್ರು, ಆ ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಆಕ್ಸಿಡೆಂಟಿಗೆ ಕಾರಣ ಆಗುವಂಥವ್ರು ಯಾರಿರ್ತಾರೆ, ಸೊ ಅಂಥವರನ್ನು ನಾವು ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೋದು. ವಿ ಕ್ಯಾನ್ ಫೈಲ್ ಎ ಚಾರ್ಜ್, ವಿ ಕ್ಯಾನ್ ಫೈಲ್ ಎ ಕಂಪ್ಲೇಂಟ್ ಅಗೇನೆಸ್ಟ್ ದಟ್ ಪರ್ಸನ್ ಹೂ ಕಾಸ್ಡ್ the accident or discharge of that pollutant, and shall also intimate the concerned authority, and the expenses incurred by any authority or agency may be recovered from the person responsible. ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ದಾದ್ರು ಅಥಾರಿಟಿ ಇದ್ದರೆ, ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ದರೆ ಅವರಿಗೆ ಇನ್ಫಾರ್ಮೇಷನನ್ನು ಕೊಡ್ಬೋದು ಆ್ಯಂಡ್ ಅವರು ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೋದು, ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡ್ಬೋದು, ಇವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಪವರ್ಸನ್ನು ಕೊಟ್ಟಿರುವಂಥದ್ದು. Where an offence is committed by a company, every person who at the time of the offence was committed was directly in charge and responsible. ಸೊ ಅಫೆನ್ಸನ್ನು ಕಮಿಟ್ ಮಾಡಿರ್ಬೋದು, ಯಾವುದೇ ಕಂಪ್ನಿ ಆಗಲಿ ಅಥವಾ ಪರ್ಸನ್ ಆಗಲಿ. ಸೊ ಅಫೆನ್ಸನ್ನು ಕಮಿಟ್ ಮಾಡಿದಾಗ ಯಾರು ಅವನು ಇನ್ಚಾರ್ಜ್ ಇದ್ದರೆ ಅಥವಾ ಅದರ ಅಲ್ಟಿಮೇಟ್ ಓನರ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಎಂಪ್ಲಾಯರ್, he will be responsible for that accident. If he proves that the offence was committed without his knowledge or that he exercised due to diligence to prevent that commission of such offence, he or she shall not be liable to any punishment. ಸೊ ಅವರು ಈ ಅಫೆನ್ಸ್ ಕಮಿಟ್ ಆಗಬೇಕಾದ್ರೆ ನಮಗೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲದೆ ಅಥವಾ ಅದ್ರ ಬಗ್ಗೆ ನಮಗೆ ಗಮನ ಇಲ್ಲದೆ ಆಕಸ್ಮಿಕವಾಗಿ ಆಗಿರುವಂಥದ್ದು, ಅಥವಾ ನಾವು ಅದನ್ನು ತಡೀಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಸಾಧ್ಯ ಆಗದೆ ಇರುವಂಥದ್ದು. ಕೆಲವೊಂದು ಸಲ ಆಕ್ಸಿಡೆಂಟ್ಸ್ಗಳು ಆಗಿಬಿಡುತ್ತೆ, ಎಷ್ಟೇ ಮೇಂಟೆನೆನ್ಸ್ ಇದ್ದರೂ ಕೂಡ ಕೆಲವು ಸಲ ಆಕ್ಸಿಡೆಂಟ್ಸ್ಗಳು ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ವಿಶಾಖಪಟ್ಟಣಮಲ್ಲಿ ಸ್ಟೆರೈನ್ ಗ್ಯಾಸ್ ರಿಲೀಸ್ ಆದಂತಹ ಪ್ರಕರಣ. ಸೊ ಆ ಸಂದರ್ಭದಲ್ಲಿ ಎಲ್ಲ ಸೇಫ್ ಗಾರ್ಡ್ಸನ್ನು ಅವರು ಅನುಸರಿಸಿದ್ರು ಕೂಡ ಆಯಿತು. ಸೊ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದರು ಅಂದರೆ ಆ MD ಮೇಲೆ ಆ್ಯಕ್ಷನನ್ನು ತೆಗೆದುಕೊಂಡ್ರು, ಆ MD ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿದ್ರು ಮತ್ತು ಆ MD ಅರೆಸ್ಟ್ ಕೂಡ ಆದರು. ಸೊ ಇದು ಅವರೇ ತಪ್ಪಿಂದ ಆಗಿಲ್ಲ ಅಂತ ಏನಾದ್ರು ಪ್ರೂವ್ ಆದರೆ, ಸೊ ಆಗ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಲಯಬಲ್. ಸೊ ಪೆನಾಲ್ಟೀಸ್ ಸೆಕ್ಷನ್ 15ನಲ್ಲಿ ಪೆನಾಲ್ಟೀಸನ್ನು ಹೇಳಿದ್ದಾರೆ. ಸೊ ಪೆನಾಲ್ಟೀಸ್ಗೆ ಸಂಬಂಧಪಟ್ಟಾಗೆ ಈ ಆ್ಯಕ್ಟ್ನಲ್ಲಿ ಹೇಳಿರುವಂಥ ಯಾವುದೇ ಪ್ರಾವಿಷನ್ಸನ್ನು ಕಾಂಟ್ರವೆನ್ಷನ್ ಮಾಡಿದರೆ, ಸೊ ಆ ಸಂದರ್ಭದಲ್ಲಿ ರೂಲ್ಸ್, ಆರ್ಡರ್ಸ್ ಮತ್ತು ಡೈರೆಕ್ಷನ್ಸ್ ಏನಿದೆ ಅದ್ರ ಪ್ರಕಾರ ಪೆನಾಲ್ಟಿಯನ್ನು ಹಾಕ್ಬೋದು, ಅದೇ ರೀತಿಯಾಗಿ ಇಂಪ್ರಿಸನ್ಮೆಂಟನ್ನು ಮಾಡ್ಬೋದು ಅಂತ. ಸೊ ಹೂ ಫೇಸ್ ಟು ಕಾಂಪ್ಲೈ ವಿತ್ the provisions of this act or who violates any of the provisions, rules, orders or directions of this act shall be punishable with imprisonment for a term which may be extended to 5 years or with a fine which may be extended to 1 lakh rupees or with both. ಸೊ ಇಲ್ಲಿ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸ್ಬೋದು. ಯಾರು ಈ ಆ್ಯಕ್ಟ್ ಅಂಡರಲ್ಲಿರುವಂತಹ ರೂಲ್ಸಿಗೆ ಅಥವಾ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ಗೆ ಅಥವಾ ಆರ್ಡರ್ಸಿಗೆ ಅಥವಾ ಡೈರೆಕ್ಷನನ್ನು ವಯೋಲೇಟ್ ಮಾಡ್ತಾರೆ ಅಥವಾ ಫಾಲೋ ಮಾಡೋದಿಲ್ಲ ಅವರಿಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಸೆಷನ್. ಸೊ ಇಂಪಾರ್ಟೆಂಟ್ ಅಷ್ಟೇ, ಒಂದು ಹಜಾರ್ಡಸ್ ಪ್ರೋಸೆಸ್ ಇದ್ದರೆ
ಅದು ಪ್ರಿಸ್ಕ್ರೈಬ್ ಮಾಡಿರುವಂಥ ಸ್ಟ್ಯಾಂಡರ್ಡಲ್ಲಿ ನಾವು ಎಮಿಟ್ ಮಾಡಬೇಕಾಗ್ತದೆ, ಡಿಸ್ಚಾರ್ಜ್ ಮಾಡಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪ್ರತಿಯೊಂದು ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿ ಪೊಲ್ಯೂಷನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಅಥವಾ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗ್ತದೆ, NOCಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ HR ಡಿಪಾರ್ಟ್ಮೆಂಟ್ನವರು ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ. ಅವರು ಬಂದು ಏನು ಎಮಿಟ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗ ಏನು ಫಿಲ್ಟರ್ ಮಾಡ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾರೆ. ಆ್ಯಂಡ್ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ಗಳು ನಡೀದೇ ಇರೋ ರೀತಿ ಅಥವಾ ಯಾವುದೇ ರೀತಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗದೇ ಇರೋ ರೀತಿ ಸೊ ಪ್ರೊಡಕ್ಷನ್ ಪ್ರೋಸೆಸ್ ನೋಡ್ಕೊಳ್ತಾ ಇರುವಂಥವ್ರು, ಅದೇ ರೀತಿ ಸೇಫ್ಟಿ ಆಫೀಸರ್ಸು. ಸೊ ಅವರ ಒಂದು ಪ್ಲ್ಯಾನ್ ಇರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಯೂಶ್ವಲಿ ಇಲ್ಲಿ HR ಡಿಪಾರ್ಟ್ಮೆಂಟ್ನವರ ಕಾಂಪ್ಲೆನ್ಸ್ ಏನಿರುತ್ತೆ ಅಂತಂದರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತೆಗೆದುಕೊಡುವಂಥದ್ದು. ಎಂಪ್ಲಾಯೀಸಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ಗಳನ್ನು, ಕಾನ್ಶಿಯಸ್ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು ಮತ್ತು ಜನರಲ್ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾಂಪ್ಲೆನ್ಸ್ ವರ್ಕ್ ಸ್ವಲ್ಪ ಇರುತ್ತೆ. ಸೊ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 enacted under Article 256, 253, 255. None of the above is of course that is 253. MCQ: any solid, liquid or gaseous substance present in environment tend to be injurious to health is called as, yes of course, environmental pollutant. So no person carrying on any industry operation or process shall discharge or emit or permit to be discharged or emitted any environment pollutant in excess of the prescribed standard is allowed under EPA. True or false? Yes of course true. ಸೊ ಯಾರು ಕೂಡ ಒಂದು ಪರ್ಮಿಟೆಡ್ ಸ್ಟ್ಯಾಂಡರ್ಡ್ಸ್ಗೆ ಇಂಥ ಜಾಸ್ತಿ ಎಮಿಟ್ ಮಾಡಲಿಕ್ಕೆ ಅವರಿಗೆ ಪರ್ಮಿಷನ್ ಇಲ್ಲ. ಅವರು ಯಾವುದೇ ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಯಾವುದೇ ಪ್ರೊಡಕ್ಷನ್ ಪ್ರೋಸೆಸನ್ನು ಯೂಸ್ ಮಾಡ್ತಾ ಇರ್ಬೋದು. So this is all about today's class. If you have any doubt, please ask it in the group. Thank you.